ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಉಳ್ಳೂರು ಕಾನೂನು ಕಾಲೇಜಿನಲ್ಲಿ ರಾಜ್ಯ ಮಟ್ಟದ ಥ್ರೋಬಾಲ್ ಟೆನಿಕಾಯ್ಡ್ ಪಂದ್ಯಾವಳಿ, 300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಕಾನೂನು ಶಿಕ್ಷಣದ ಜೊತೆಗೆ ಕ್ರೀಡಾಜ್ಞಾನ ಅಗತ್ಯ ಎಂದ ವೀರೇಶ್ ಕುಮಾರ್. ವಿಶ್ವಕಪ್ ಗೆಲುವನ್ನು ಭಾರತೀಯ ಯೋಧರಿಗೆ ಸಮರ್ಪಿಸಿದ ಕ್ರಿಕೆಟ್ ಆಟಗಾರ್ತಿ ಕಾವ್ಯ. ಏಪ್ರಿಲ್ 9ರಂದು ಮಾಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶತಮಾನೋತ್ಸವ ಕುರಿತು ಶೇಷಾದ್ರಿ ಶೋಭಾ ಮಾಹಿತಿ. ಮಾರಿಕಾಂಬಾ ಸಮಿತಿಗೆ ನಂಜುಂಡಸ್ವಾಮಿ ಆಯ್ಕೆ. ಭಗವದ್ಗೀತೆ ಅಭಿಯಾನ ಸಮಿತಿಯಿಂದ ಅಭಿನಂದನೆ. ಹಳೆ ಸಮಿತಿಯಿಂದ ಹೊಸ ಸಮಿತಿಗೆ ಅಧಿಕಾರ ಹಸ್ತಾಂತರ. ಎಲ್ಲರ ವಿಶ್ವಾಸ ಪಡೆದು ಆಡಳಿತ ನಡೆಸುವ ಭರವಸೆ ನೀಡಿದ ಎಂ ನಾಗರಾಜ್. ಈಗ ಸುದ್ದಿಯ ವಿವರ. ಕಾನೂನು ಶಾಸ್ತ್ರ ಕಲಿಯುವವರಿಗೆ ಕ್ರೀಡೆ ಜೊತೆಗೆ ಇತರೆ ಜ್ಞಾನದ ಅಗತ್ಯ ಸಹ ಇರುತ್ತದೆ. ಕಲಿಕೆ ಜೊತೆಯಲ್ಲಿ ಇತರೆ ಕ್ಷೇತ್ರಗಳಲ್ಲೂ ತಾವು ಯಶಸ್ಸು ಗಳಿಸಬೇಕು ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಿಳಿಸಿದರು. ಸಾಗರ ತಾಲೂಕಿನ ಉಳ್ಳೂರು ಗಂಗೋತ್ರಿ ಕಾಲೇಜು ಮೈದಾನದಲ್ಲಿ ಮಂಗಳವಾರ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ, ಸಿಗಂದೂರೇಶ್ವರಿ ಎಜುಕೇಷನಲ್ ಟ್ರಸ್ಟ್ ಮತ್ತು ಸಾಗರ ಗಂಗೋತ್ರಿ ಕಾನೂನು ಕಾಲೇಜು ಆಶ್ರಯದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯ ಮಟ್ಟದ ಅಂತರ ಕಾನೂನು ಕಾಲೇಜ್ ಮಹಿಳಾ ಥ್ರೋಬಾಲ್ ಟೆನಿಕಾಯ್ಡ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಅಭಿನಂದನೆ ಸ್ವೀಕರಿಸಿ ಅಂದ ಮಹಿಳಾ T20 ವಿಶ್ವಕಪ್ ವಿಜೇತ ಭಾರತ ತಂಡದ ಆಟಗಾರ್ತಿ ಕಾವ್ಯ ವಿ ಮಾತನಾಡಿದರು. ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಡಾಕ್ಟರ್ ಖಾಲಿದ್ ಖಾನ್, ಮಮತಾ ಕೆ, ಶ್ರೀಕಾಂತ್, ವಿನಯ್ ಇನ್ನಿತರರು ಹಾಜರಿದ್ದರು. ಪ್ರಾಚಾರ್ಯ VS ವಿನಯ್ ಸ್ವಾಗತಿಸಿದರು. ರೇವತಿ ಹೆಗಡೆ ನಿರೂಪಿಸಿದರು. ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಭಾಗದ 24 ಕಾಲೇಜಿನ 300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಬಂದಾಗ ನಮ್ಮ ಈ ಸಾಗರದ ಕಾಲೇಜಿನ ಆಡಳಿತ ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ನೋಡಿ ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಇದನ್ನ ತೆಗೆದುಕೊಂಡು ರಾಜ್ಯಾದ್ಯಂತ ನಮ್ಮ ಕಾನೂನು ವಿದ್ಯಾಲಯಗಳ ಮಕ್ಕಳು ತಮ್ಮ ಕಾಲೇಜಿನ ಹೆಗ್ಗಳಿಕೆಯನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತಾರೆ. ಮುಂದುವರೆದಂತೆ ಈ ಜೆಂಡರ್ ಸೆನ್ಸಿಟಿವಿಟಿ ಅನ್ನೋದು ಮತ್ತೆ ಈ ಫೆಮಿನಿಸಮ್ ಅನ್ನೋದು ಎರಡಕ್ಕೂ ಕೂಡ ತುಂಬ ಅವಿನಾಭಾವ ಸಂಬಂಧ ಇದ್ದು, ಈ ಪಂದ್ಯಾವಳಿ ಮತ್ತೆ ಈ ಕಾನೂನು ಶಾಸ್ತ್ರ ಇವೆರಡೂ ಕೂಡ ಆ ಒಂದು ನಿಟ್ಟಿನಲ್ಲಿ ಸುಮಾರು ಪುರುಷರಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಆ ತಿಳುವಳಿಕೆ ನೀಡ್ತದೆ ಅಂತ ಹೇಳಿ ಖಂಡಿತವಾಗ್ಲೂ ಆಶಾಭಾವನೆ ವ್ಯಕ್ತಪಡಿಸ್ತೀವಿ. ಮುಂದುವರೆದಂತೆ ಈಗ ಆಲ್ರೆಡಿ ನಮ್ಮ ಸ್ಪೋರ್ಟ್ಸ್ ಪರ್ಸನ್ಸ್ ಬೆಳಿಗ್ಗೆಯಿಂದನೂ ಕೂಡ ತುಂಬ ವೇಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಇನ್ನೂ ಹೆಚ್ಚಿನ ಹೊತ್ತು ವೇಟ್ ಮಾಡಿಸ್ಲಿಕ್ಕೆ ಹಚ್ಚಲ್ಲ. ಆದ್ದರಿಂದ ನಮ್ಮ ಮಾತುಗಳನ್ನ ಇಲ್ಲಿಗೆ ಮೊಟಕುಗೊಳಿಸಿ ನಿಮ್ಮೆಲ್ರಿಗೂ ಏನು ಬೇರೆ ರಾಜ್ಯಾದ್ಯಂತ ಏನು ಕಾಲೇಜುಗಳಿಂದ ಬಂದಿದ್ದೀರಿ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ, ಸುರಕ್ಷತೆ ಇರಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸಿ. ನಾನು ಅವ್ರ ಆಟೋಗ್ರಾಫ್ ತಗೋಬೇಕಾಗಿತ್ತು. ಯಾಕೆಂದ್ರೆ ನಿಮ್ಮೆಲ್ಲರ ಎದುರುಗಡೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡಿ ವಿಜಯಶಾಲಿಗಳಾಗಿ ನಮ್ಮೆಲ್ಲರೂ ಮುಂದೆ ಇದ್ದಾರೆ. ಆದರೆ ಕಾವ್ಯರವರು ಬಾಲ್ ಮೇಲೆ ಬರೀಲಿಕ್ಕಾಗ್ಲಿ ಇದಕ್ಕಾಗ್ಲಿ ಎಷ್ಟು ಮಟ್ಟಿಗೆ ನೈಪುಣ್ಯತೆ ಹೊಂದಿದ್ದಾರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿ ಕೊರತೆಯಿಂದ ಇವತ್ತು ವೀರೇಶ್ ಕುಮಾರ್ ಅಲ್ಲ, ನಿಮ್ಮೆಲ್ಲರ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆಗಿ ಈ ಒಂದು ಚೆಂಡಿನ ಮೇಲೆ ನಮ್ಮ ಒಂದು ಸಾಗರದ ಜನತೆಯ ಭಾವನೆಗಳನ್ನ ಬರೆದಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ಕಾವ್ಯ ಸಹೋದರಿ ನೀನು ನಮ್ಮ ದೇಶದ ಆಸ್ತಿ ಅಂತ. ಆದ್ರಿಂದ ಈ ಚೆಂಡನ್ನ ನಾನು ಮತ್ತೆ ಕಾವ್ಯರವರಿಗೆ ಕೊಡ್ಲಿಕ್ಕೆ ಬಯಸ್ತೀನಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ. ಮಹಿಳೆ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಗಣ್ಯರಿಗೂ ನಮಸ್ಕರಿಸುತ್ತಾ, ನನಗೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಕರೆದು ನನಗೆ ಸನ್ಮಾನ ಮಾಡಿದ್ದಾರೆ. ಪ್ರಿನ್ಸಿಪಲ್ ಸರ್ ತುಂಬಾ ಸತಿ ಬಂದು ನನಗೆ ಕಾಲ್ ಮಾಡಿಬಿಟ್ಟು ತುಂಬಾ ಸತಿ ಕರೆದಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಹಾಗೆ ನಾನು T20 ವರ್ಲ್ಡ್ ಕಪ್ ಫಸ್ಟ್ ಟೈಮ್ ಮಾಡಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ದೇಶ ರೆಪ್ರೆಸೆಂಟ್ ಮಾಡಿದ್ದೀನಿ. ನನಗೊಂದು ಕುತೂಹಲ ಇತ್ತು, ನನಗೊಂದು ಛಲ ಇತ್ತು. ಏನಪ್ಪಾ ಅಂದ್ರೆ ನಾನು ಹುಡ್ತಾ ಬ್ಲೈಂಡ್ ಆಗ್ಬಿಟ್ಟಿದೆ, ಒಂದು ಬೇಜಾರಿತ್ತು. ಬಟ್ ಆದ್ರೆ ಇವಾಗ ನಾನು ಬ್ಲೈಂಡ್ ಅಂತ ನನಗೆ ಅನಿಸ್ತಾ ಇಲ್ಲ. ನನ್ನೆಲ್ಲ ಗುರುತಿಸಿ ಈ ತರ ಎಲ್ಲ ಮಾಡೋದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಹಾಗೆ ನಾವು 6 ದೇಶಗಳ ನಡುವೆ ಮ್ಯಾಚ್ ಆಡಿದ್ವಿ.
ಇಂಡಿಯಾ, ಪಾಕಿಸ್ತಾನ್, ನೇಪಾಳ, ಶ್ರೀಲಂಕಾ, ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ. ನಾನು 3 ಟೀಮಲ್ಲಿ ಪ್ರೆಸೆಂಟ್ ಮಾಡಿದ್ದೆ. ಮತ್ತು ಹಾಗೆ ಮ್ಯಾಚ್ಗಳು ಬೆಂಗಳೂರಲ್ಲಿ, ಡೆಲ್ಲಿಯಲ್ಲಿ ಮ್ಯಾಚ್ ನಡೆದಿದ್ದು. ಹಾಗೆ ಮತ್ತು ಲಾಸ್ಟು ಫೈನಲ್ ಮ್ಯಾಚು ಮತ್ತು ಬೇರೆ ಮ್ಯಾಚ್ಗಳೆಲ್ಲ ಪಾಕಿಸ್ತಾನದವರು ಇಂಡಿಯಾಕ್ಕೆ ಇದಿಲ್ಲ ಅಂತ ಹೇಳ್ಬಿಟ್ಟು ನಾವು ಆ ದೇಶಕ್ಕೆ ಹೋಗ್ಬಿಟ್ಟು ಆಡೋಕ್ಕಾದ್ರೆ ಶ್ರೀಲಂಕಾದಲ್ಲಿ ಆಡಿದ್ದು ನಾವು. ಅಲ್ಲಿ ನಮಗೆ ತುಂಬ ಚೆನ್ನಾಗಿತ್ತು. ನಾವು ಹಾಗೆ ನಮಗೆ ನಮ್ಮ ಜೆಂಡಾನ ಬೇರೆ ದೇಶದಲ್ಲಿ ಹಾರಿಸೋದು ತುಂಬ ಖುಷಿ. ಅದೊಂಥರ ಫೀಲ್, ನಮಗೆ ಒಂಥರ ಬೇರೆ ಥರ ಫೀಲ್. ಅದು ನಮ್ಮ ದೇಶದ ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ನಾವು ಹಾರಿಸೋದು ಒಂಥರ ಫೀಲ್ ಅನಿಸುತ್ತೆ ನಮಗೆ. ಆ ಟೈಮಲ್ಲಿ ನೆನಪಾಗಿದ್ದು ಏನಪ್ಪ ಅಂದರೆ, ನಮ್ಮ ಮ್ಯಾಚ್ ವಿನ್ ಆದಾಗ, ನಮ್ಮ ಫ್ಲಾಗ್ ಹಿಡಿದಾಗ ನಮಗೆ ನೆನಪಾಗಿದೆ ಏನಂದರೆ, ನಾವು ಅಷ್ಟು ಸೇಫಾಗಿ ಬೇರೆ ದೇಶದಲ್ಲಿ ಇದ್ದೀವಿ ಅನ್ನೋದು. ನಮ್ಮ ಸೋಲ್ಜರ್ಸ್, ನಾನು ಆ ಮೂಮೆಂಟ್ನ ನಮ್ಮ ಸೋಲ್ಜರ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಎಲ್ಲ. ಮಾಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವ ಏಪ್ರಿಲ್ 9ರಂದು ನಡೆಯಲಿದ್ದು, 100 ವರ್ಷಕ್ಕೂ ಹೆಚ್ಚು ಕಾಲದಿಂದ ನಮ್ಮ ಭಾಗದಲ್ಲಿ ಶೈಕ್ಷಣಿಕ ಸೇವೆ ನೀಡುತ್ತಿರುವ ಶಾಲೆಯ ಶತಮಾನೋತ್ಸವ ಕಾರ್ಯಕ್ಕೆ ಮಾಸೂರು, ಅಡ್ಡೇರಿ, ಬಿಳಿಕಲ್ಲು ಗ್ರಾಮಸ್ಥರು ಸಜ್ಜಾಗಿದ್ದೇವೆ ಎಂದು ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಎಂಕೆಎಸ್ ಶೇಷಾದ್ರಿ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಶಾಲಾ ಮುಖ್ಯ ಶಿಕ್ಷಕಿ ಶೋಭಾ ಎಸ್ಕೆ ಮಾತನಾಡಿದರು. ಗೋಷ್ಠಿಯಲ್ಲಿ ಮಾಸ್ತಿಯಪ್ಪ, ಗಂಗಾಧರಪ್ಪ, ಸುಬ್ರಹ್ಮಣ್ಯ, ಸುಮಂತ್, ಸಂದೀಪ್ ಇನ್ನಿತರರು ಹಾಜರಿದ್ದರು. 9ನೇ ತಾರೀಕು ಮಾಸೂರು ಶಾಲೆ, ಈಗಾಗಲೇ ಆ ಮಾಸೂರು ಶಾಲೆಗೆ ಹೆಚ್ಚು ಕಡಿಮೆ 105 ವರ್ಷ ಆಗಿದೆ. ಬಟ್ ನಮಗೆ ಅಧಿಕೃತವಾಗಿ 100 ವರ್ಷದ ಇತಿಹಾಸ ಇದೆ. ನಮಗೆ ದಾಖಲೆಗಳ ಪ್ರಕಾರ 100 ವರ್ಷ ಇತಿಹಾಸ ಇದೆ ಅದು ಶಾಲೆಗೆ. 100 ವರ್ಷದ ಸಂಭ್ರಮವನ್ನು ಆಚರಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಮಾಸೂರು ಗ್ರಾಮಸ್ಥರು, ಅಡ್ಡೇರಿ ಗ್ರಾಮಸ್ಥರು ಹಾಗೂ ಮಾಸೂರು ಏಕೆ ಕಾಲೋನಿ, ಬಡಗೇರು ಎಲ್ಲ ಸೇರ್ಕೊಂಡು ನಮಗೆ ಈ ಸನ್ಮಾನ ಇದು ಕಾರ್ಯಕ್ರಮನ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದ್ರ ಪ್ರಕಾರ ನಮ್ಮ ಶಾಲೆಗೆ ಆದಾಯ ಯಾವುದೂ ಇರುವುದಿಲ್ಲ, ಗೌರ್ಮೆಂಟ್ ಅನುದಾನ ಸಹಿತ ಯಾವುದೂ ಇಲ್ಲ. ಹಾಗಾಗಿ ನಾವು ಈಗ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಮಾಸೂರು ಗ್ರಾಮಸ್ಥರು ಮತ್ತು ಸಂಬಂಧಪಟ್ಟವ್ರು ಎಲ್ಲರೂ ಸೇರ್ಕೊಂಡು ಪ್ರತಿ ಮನೆಯಲ್ಲೂ ಸ್ವಲ್ಪ ಅಮೌಂಟ್ ಹಾಕೊಂಡು ನಮಗೆ ಖರ್ಚು ವೆಚ್ಚವನ್ನು ತೂಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು 9ನೇ ತಾರೀಕು ಫಿಕ್ಸ್ ಮಾಡಿದ್ದೇವೆ. ಅವತ್ತು ತಾವುಗಳು ಆಗಮಿಸಿ ನಮ್ಮ ಈ 100 ವರ್ಷದ ಗೌರ್ಮೆಂಟ್ ಶಾಲೆ ಒಂದು 100 ವರ್ಷ ಆಗಿದೆ ಅಂತ ಹೇಳಿದ್ರೆ ಖುಷಿ ಪಡ್ಬೇಕು. ಯಾಕಂತ ಹೇಳಿದ್ರೆ ಈ ಪ್ರೈವೇಟ್ ಶಾಲೆ ಹೊರತದಲ್ಲಿ ಗೌರ್ಮೆಂಟ್ ಶಾಲೆ 100 ವರ್ಷ ನಡೆಸ್ಕೊಂಡು ಬಂದಿರೋದು ನಮ್ಗೆ ಹೆಮ್ಮೆ ಸಂಗತಿ. ನಮ್ಮ ಭಾಗದಲ್ಲಿ ಗೌರ್ಮೆಂಟ್ ಶಾಲೆ ಯಾವುದೂ ಇರಲಿಲ್ಲ ಮುಂಚೆ. ಇದೇ ಶಾಲೆ 4ನೇ 5ನೇ ಕ್ಲಾಸ್ ತನಕ ಇತ್ತು. ಈ 100 ವರ್ಷದಿಂದಲೂ ನಾವೆಲ್ಲ 3 ತಲೆಮಾರು ಅದ್ರಲ್ಲಿ ಓದಿದೀವಿ ನಾವು, ನಮ್ಮ ತಂದೆಯರು, ನಾವು, ನಮ್ಮ ಮಕ್ಕಳು. ಆ ಶಾಲೆಗೆ ಸಂಬಂಧಪಟ್ಟ ಹೆಚ್ಚು ಕಡಿಮೆ 150 ಮನೆಗಳಿದಾವೆ ಈಗ. ಈ ಶಾಲೆ ಉಳ್ಕೊಂಡಿದೆ. ಬೇರೆ ಬೇರೆ ದೇಶದಲ್ಲಿನೂ ಕೂಡ ಹೋಗಿ ಬಂದಿದ್ದಾರೆ. ಅವರಿಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಒಂದು ಈ ಶಾಲೆ ಮೊದಲಿಗೆ ದೇವಸ್ಥಾನದಲ್ಲಿ ನಡೆದು, ಆಮೇಲೆ ಗುಡಿಸಲಲ್ಲಿ ನಡೆದು 1965ನೇ ಇಸ್ವಿಯಲ್ಲಿ ಸ್ವಂತ ಕಟ್ಟಡವನ್ನ ಹೊಂದಿದೆ. ಅದೇ ಊರಿನವರೆಲ್ಲರೂ ಸೇರಿಕೊಂಡು ಮಾಸೂರು, ಬಿಳೇಕಲ್ಲು ಮತ್ತು ಅಡ್ಡೇರಿ 3 ಊರಿನ ಮಧ್ಯ ಇರ್ಲಿ ಶಾಲೆ ಅನ್ಕೊಂಡು, ಎಲ್ಲ ಜನಕ್ಕೂ ಅನುಕೂಲ ಆಗ್ಲಿ ಅನ್ಕೊಂಡು ಊರಿನ ಮಧ್ಯ ಈ ಶಾಲೆ ಬಿಲ್ಡಿಂಗ್ ಅನ್ನ ಆ ಊರಿನ ಒಂದು ಬಿಳಿಯಪ್ಪ ಗೌಡ್ರ ಅನ್ನೋ ಒಂದು ಒಬ್ಬ ವ್ಯಕ್ತಿ ಏನ್ ಮಾಡಿದ್ರು, ಆ ಬಿಲ್ಡಿಂಗ್ ಅನ್ನ ಒಂದೇ ಸ್ವಂತ ಖರ್ಚಿನಿಂದ ಬಿಲ್ಡಿಂಗ್ ಅನ್ನ ಕಟ್ಟಿಸಿ ಈಗ 106 ಜನಕ್ಕೆ ವಿದ್ಯಾರ್ಜನೆಯನ್ನು ನೀಡತಕ್ಕಂಥ ಶಾಲೆಯನ್ನ ಆರಂಭಿಸಿದ್ರು. ಸ್ವಂತ ಕಟ್ಟಡವನ್ನ 1965-66ನೇ ಇಸ್ವಿಯಲ್ಲಿ ಹೊಂದಿತ್ತು. ಈಗ ಆ ಕಟ್ಟಡ ಈಗ 2005-6 1ರಿಂದ 4ನೇ ತರಗತಿವರೆಗೂ 2004ರಲ್ಲಿ ಇತ್ತು. 2005-6ರಿಂದ ಏನಾಯ್ತು, ಅದು ಉನ್ನತ ದರ್ಜೆಗೇರಿ 6 ಮತ್ತು 7ನೇ ತರಗತಿವರೆಗೂ ಆಗಿದೆ. ಈಗ ಪ್ರಸ್ತುತ ನಮ್ಮ ಶಾಲೆಯಲ್ಲಿ 29 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಂದ ಯಾರು ಪ್ರೈವೇಟಿಗೇನು ಯಾರು ಹೋಗೋದಿಲ್ಲ. ಆದ್ರೆ ಜನಸಂಖ್ಯೆನ ಒಂದು ವಿರಳ ಆಗಿದೆ, ಕಡಿಮೆ ಆಗಿದ್ರಿಂದ ಎಲ್ಲ ಸ್ಟ್ರೆಂತ್ ಕೂಡ ಕಡಿಮೆ ಇದೆ. ಅಂದ್ರೆ ಅಕ್ಕಪಕ್ಕ ಎಲ್ಲ ಶಾಲೆ ಆಗಿರೋದ್ರಿಂದ ಅದೇ ಊರಲ್ಲಿ ಒಂದೇ ಶಾಲೆ ಇರೋದ್ರಿಂದ ಫೀಡಿಂಗ್ ಸ್ಕೂಲ್ ಯಾವುದೂ ಇಲ್ಲ ನಮಗೆ. ಹೀಗಾಗಿ ಶಾಲೆ ಈಗ ಸಂಭ್ರಮಾಚರಣೆಗಿದೆ. 100 ವರ್ಷ ಆಗಿದೆ. ಈ ಒಂದು ಶತಮಾನೋತ್ಸವಕ್ಕೆ ನಾವು ಒಂದು ಆಚರಣಾ ಸಮಿತಿಯನ್ನ ಮಾಡಿದ್ದೀವಿ. ಈ ಒಂದು ಆಚರಣಾ ಸಮಿತಿಗೆ ಸನ್ಮಾನ್ಯ ಶ್ರೀ ಶಿಕ್ಷಣ ಮಂತ್ರಿಯಾಗಿರ್ತಕ್ಕಂಥ ಸಿ.ಎಸ್. ಮಧು ಬಂಗಾರಪ್ಪರವ್ರನ್ನ ಸ್ವರ್ಣ ಸಂಚಿಕೆ ಬಿಡುಗಡೆಗೆ ಕರೆಸ್ತಾ ಇದ್ದೀವಿ. ಅದೇ ರೀತಿಯಾಗಿ ವಿಶೇಷ ಆಹ್ವಾನಿತರಾಗಿ ಶ್ರೀ ಬಿ.ಕೆ. ಸಂಗಮೇಶ್ವರನ್ನು ಕರೆಸ್ತಾ ಇದ್ದೀವಿ. ಮತ್ತೆ
ಈ ಕಾರ್ಯಕ್ರಮದ ಉದ್ಘಾಟನೆಗೆ ಶ್ರೀ ಗೋಪಾಲಕೃಷ್ಣ ಬೇಳೂರು ಸನ್ಮಾನ್ಯ ಶಾಸಕರು, ಸಾಗರ ಕ್ಷೇತ್ರ ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಇವ್ರನ್ನು ಕೂಡ ಕರೆಸ್ತಾ ಇದ್ದೀವಿ. ದಾನಿಗಳಿಗೆ ಸನ್ಮಾನವನ್ನ ಶ್ರೀಯುತ ಸನ್ಮಾನ್ಯ ಸಂಸದರು BY ರಾಘವೇಂದ್ರ ಅವರು ನಡೆಸಿಕೊಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ STMC ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರುತಿ ಗಣಪತಿ ಕೆ ಅವರು ನಡೆಸಿಕೊಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಶಾಲೆಯ ಮಕ್ಕಳಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ನಾಗರಿಕ ಸನ್ಮಾನವನ್ನು ಪಡೆದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪರವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀ H. ಹಾಲಪ್ಪ. ಸಾಗರದ ಶ್ರೀ ಮಾರಿಕಾಂಬಾದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ ಚುನಾಯಿತರಾಗಿರುವ ಮಾಸನಂಜುಂಡಸ್ವಾಮಿ ಅವರನ್ನು ಭಗವದ್ಗೀತೆ ಅಭಿಯಾನ ತಾಲೂಕು ಸಮಿತಿಯಿಂದ ಮಂಗಳವಾರ ಸನ್ಮಾನಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾಸನಂಜುಂಡಸ್ವಾಮಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಿತಿ ತಾಲೂಕು ಅಧ್ಯಕ್ಷ KV ಜಯರಾಮ್, ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್, ಪ್ರಮುಖರಾದ ಬದರಿನಾಥ್, ಗೋಪಿ ದೀಕ್ಷಿತ್, ಪ್ರಭಾವತಿ SK, ಜ್ಯೋತಿ ಮಣೂರು ಇನ್ನಿತರರು ಹಾಜರಿದ್ದರು. ಶೃಂಗೇರಿ ಮಠ ನೀವು ಅಲ್ಲಿ ಹೋಗಬೇಕು ಮಾಡಬೇಕು ಅಂತ ಹೇಳಿ ಅವ್ರು ಯಾವಾಗಲೂ ಹೇಳೋರು. ಅಂದರೆ ನಾನೇನು ಮಠ ಮಂದಿರಕ್ಕೆ ಹೋಗ್ತಾ ಇರಲಿಲ್ಲ ಅಂತಲ್ಲ, ಆದರೆ ನನಗೇನಂದರೆ ನಂದು ಪೂಜೆ ಬೆಳಗ್ಗೆ ಎದ್ದು ಇಷ್ಟೇ. ನಾನು ಬೇರೆ ಭಾಳ ನಾನು ಎಲ್ಲ ಮಠಗಳಿಗೆ ದೇವಸ್ಥಾನಗಳಿಗೆ ಏನು ಹೋಗ್ತಾ ಇರಲಿಲ್ಲ. ಏನು ಪ್ರಗತಿಪರ ಅಂತಲ್ಲ, ಬಟ್ ಹೋಗ್ತಾ ಇರಲಿಲ್ಲ. ಸೊ ಆ SR ತಿಮ್ಮಪ್ಪನವರು ದೆಸೆಯಿಂದ ನಾನು ಅಲ್ಲಿಗೆ ಹೋಗಲಿಕ್ಕೆ ಅನುಕೂಲ ಆಯಿತು. ಅದಾದ ಮೇಲೆ ನನಗೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ದಿನೇಶ್ ಕುಮಾರ್ ಜೋಶಿ ಅವರನ್ನು ಯಾಕೆ ಜ್ಞಾಪಿಸ್ಕೊಳ್ತೀನಿ ಅಂತಂದರೆ, ಒಬ್ಬ ಒಳ್ಳೆಯ ಸ್ನೇಹಿತ. ಏಕೆಂದರೆ ಅವರು ಒಬ್ಬ ಅತ್ಯಂತ ದೇಶದಲ್ಲಿ 40ನೇ ರ್ಯಾಂಕ್ ಪಡೆದಂಥ ವ್ಯಕ್ತಿ. ಅವರು ಅನೇಕ ಜನ ಅವರಿಗೆ ಹೇಳಿದರು, ನಂಜುಂಡಸ್ವಾಮಿನ ನೀವು ಬಿಟ್ಟು ಬನ್ನಿ, ನಿಮ್ಗೆ ಅಧಿಕಾರ ಕೊಡ್ತೀವಿ ಅನ್ನುವಂಥದ್ದು ಕೂಡ ನಮ್ಮ ಬ್ರಾಹ್ಮಣ ಸಂಘಟನೆಗಳಲ್ಲಿ ಅವರಿಗೆ ಆಸೆ ತೋರಿಸಿದ್ರು. ಆದರೆ ಒಂದು ಮಾತನ್ನು ಯಾವಾಗಲೂ ಜೋಶಿ ಹೇಳಿದರು, ಅಧಿಕಾರ ನನಗೇನಾದ್ರು ಸಿಗೋದಾದರೆ ನಂಜುಂಡಸ್ವಾಮಿ ಜೊತೆಗಿದ್ದೇ ಸಿಗಲಿ, ನಂಜುಂಡಸ್ವಾಮಿ ಬಿಟ್ಟು ನಾನು ಯಾವತ್ತೂ ನಂಗೆ ಅಧಿಕಾರ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತಂದು. ಅಂದರೆ ಅಂಥ ಒಬ್ಬ ಸ್ನೇಹಿತನ ನಾವು ಜೊತೆಲಿ ಇಟ್ಕೊಳ್ಳೋದು ಭಾಳ ಕಷ್ಟ. ಸೊ ಮತ್ತು ನಮ್ಮ ಜೊತೆಯಲ್ಲಿ ಅವರು ಆ ಥರದವರು ಕೂಡ ಇರೋದು ದೊಡ್ಡ ವ್ಯಕ್ತಿಯವರು. ಅವರು ನನ್ನಿಂದ ಅವರಿಗೆ ಏನೂ ಆಗಬೇಕಾಗಿಲ್ಲ. ಸೊ ಹಾಗಾಗಿ ಅವರ ಸಂಬಂಧ ಇವತ್ತಿಗೂ ಹೇಗೆ ಅಂದರೆ, ವ್ಯಾವಹಾರಿಕವಾಗಿ ನಮ್ಮದು ಅವ್ರದ್ದು ಯಾವ ಸಂಬಂಧವೂ ಇಲ್ಲ. ಪತ್ರಿಕೆ ಜೊತೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಈ ಥರ ಒಬ್ಬ ವ್ಯಕ್ತಿ. ಇನ್ನು ಅಶ್ವಿನಿ ಕುಮಾರ್ ಅವರು ನಮಗೆ ಪರಿಚಯ ಆದಮೇಲೆ ಸಾಕಷ್ಟು ಬಾರಿ ನಾವು ಚರ್ಚೆಗಳು, ಜಿಜ್ಞಾಸೆಗಳು ಮಾಡ್ಕೊತೀವಿ. ನೀವು ಹೇಳ್ತಿರಲ್ಲ, ಬಹುಶಃ ನಾವು ಇಬ್ಬರು ಜೋರು ಮಾಡ್ಕೊಳ್ಳೋ ಅಷ್ಟು ಅವರ ಮನೆಯವ್ರು, ನನ್ನ ತಂಗಿಯ ನಾನು ಅನ್ನಪೂರ್ಣೇಶ್ವರಿ ಅಂತಲೇ ಕರೆಯೋದು. ಈಗ ಬಹುಶಃ ಅವ್ರ ಮನೆಗೆ ನೀವೆಲ್ಲ ಹೋಗಿರ್ಬೋದು ಅಂತ ಅಂದ್ಕೊಂಡೇನೆ. ನಾವುಗಳು ಮನೇಲಿ ಮಾಡೋದು ಬೇರೆ. ಈಗ ನನ್ನ ಹೆಂಡ್ತಿನೂ ರಾತ್ರಿ 12 ಗಂಟೆಗೆ ನಾನು ಒಂದೊಂದ್ಸಲ ನಂಗೆ ಉಪ್ಪಿಟ್ಟು ತಿನ್ನಬೇಕು ಅನ್ಸುತ್ತೆ, ಮಂಡಕ್ಕಿ ತಿನ್ನಬೇಕು ಅನ್ಸುತ್ತೆ, ಮೆಣಸಿನ್ಕಾಯಿ ಮಾಡೋ ತಿನ್ನಬೇಕು ಅನ್ಸುತ್ತೆ. ನಾನು ಶಿವಮೊಗ್ಗದಿಂದ ಬರ್ತಾ ಇರ್ತೀನಿ 10:00ವರೆಗೆ. ಅವಳು ನನಗೆ ಯಾವಾಗಲೂ ಕೇಳ್ತಾಳೆ, ಏನು ಮಾಡಲ ಇವತ್ತು, ಈಗ ಮತ್ತೆ ಊಟಕ್ಕೆ ಬರ್ತೀನೋ ಮನೆಗೆ ಅಂತ. ನಾನು ಅವಾಗ ಮಂಡಕ್ಕಿ ಒಗ್ಗರಣೆ ಮಾಡಿ ಒಳ್ಳೆ ಮೆಣಸಿನ್ಕಾಯಿ ಬೋಂಡ ಮಾಡೋ ಅಂತ. ಅವಳು ಏನೋ 10:00ವರೆಗೆ ಹೇಳ್ತೀಯ ಅಂತ ಯಾವತ್ತೂ ಕೇಳಲ್ಲ. ಹೌದಾ, ಸರಿ, ಅದನ್ನು ಬೇಕಾ ನಿಮಗೆ, ಅದು ಮಾಡಿರ್ತಾರೆ. ಅಂದರೆ ಈ ರೀತಿ ಅನ್ನಪೂರ್ಣೇಶ್ವರಿ ಅವ್ರ ಮನೆಗೆ ಹೋದಾಗೂ ಅಷ್ಟೇ, ಅವ್ರ ಮನೇಲಿ ಅವರ ಮಗನ ನೋಡಿಕೊಂಡು ಭಾಳ ಕಷ್ಟ. ಮತ್ತು ಅಶ್ವಿನಿ ಕುಮಾರು ಕೂಡ, ಅವರು ಕೂಡ ಅಂದರೆ ಎಷ್ಟೇ ಏನೇ ಸಹಕಾರ ಇದು ಮಾಡಿದ್ರು ಕೂಡ ಒಂದು ಧರ್ಮಾಧಿಕಾರಿಗಳ ಮನೆ. ಅಂದರೆ ಅವ್ರ ಮೇಲೆ ಒಂದು ಸಂಸ್ಕೃತಿ, ಒಂದು ಧಾರ್ಮಿಕ ಸಂಸ್ಕೃತಿಯನ್ನು ಇಟ್ಕೊಂಡು ಆ ಮನೆನ ಕಾಪಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಅದು ಸುಲಭ ಅಲ್ಲ. ಹಾಗಾಗಿ ನೀವು ಯಾಕೆ ನಾವು ಇಂಥ ಮನೆಗಳನ್ನು ನೋಡಿ 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 ನಾವು ರಿಪೇರಿ ಆಗ್ತಾ ಇರ್ತೀವಿ ಅಂದರೆ ಆ ಮನೇಲಿ ಒಂದು ಧರ್ಮ, ಸಂಸ್ಕೃತಿ ಇದು ಈ ರೀತಿ. ಈಗ ನಾನು ಗೋಪಿ ನೋಡ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಗೋಪಿ 5:15 ಹೋಗಿ ಅಲ್ಲಿ ಅಗ್ರಹಾರದ ದತ್ತ ಮಂದಿರದಲ್ಲಿ ಕಸ ಗುಡಿಸ್ತಾ ಇರ್ತಾರೆ. ನಾವು ಏನು ಮನೆಯಾಗ ಇವನು ಕಸ ಗುಡಿಸ್ತಾ ಇದ್ದಾರಲ್ಲ ಅಂತ ಯಾರ್ಯಾರ ಸ್ವಾಭಾವಿಕವಾಗಿ ಕಸ ಗುಡಿಸೋದನ್ನೇ ಇವನಿಗಿಂತ. ಮತ್ತು ಜನ ಏನು ಯೋಚನೆ ಮಾಡ್ತಾರೆ ಅಂದರೆ, ಈ ಭಾಳ ವಿಚಿತ್ರ ಇದೆ ಸಮಾಜ. ಇವನಿಗೇನು ಲಾಭ ಇಲ್ಲದೆ ಏನು ಮಾಡ್ತಾನ, ನೀವು ಏನೇ ಕೆಲಸ ಮಾಡೋಕ್ಕೆ ಹೋಗಿ ಏನು ಲಾಭ ಇಲ್ಲದೆ ಮಾಡ್ತಾನ, ಈ ರೀತಿ ಯೋಚನೆ ಮಾಡುವಂಥ ಶಕ್ತಿ. ಇವತ್ತು ನಾನು ಅದಕ್ಕೆ ಬದರಿಗೆ ಮತ್ತು ಜ್ಯೋತಿ ಸಹೋದರಿಗೆ ಹೇಳಿದೆ, ನನಗೆ ಒಂದು ಖುಷಿ ಏನಾಯ್ತು, ಇವತ್ತು ನೀವುಗಳು ಇದು ಮಾಡಿದ್ದು ನಮ್ಮ ಅನುಪಸ್ಥಿತಿಯಲ್ಲೂ ನಾನು ಈ ರೀತಿ ಯೋಚನೆ ಮಾಡೋದು. ಅಂದರೆ ನಾನು ಇಲ್ಲದೆ ಹೋದರೂ ಕೂಡ ನನಗೆ ಮಾಡಿರಿ ಅಂತಲ್ಲ, ಇನ್ಯಾರಿಗೂ ಒಬ್ಬ ವ್ಯಕ್ತಿಗೂ ಕೂಡ ನೀವು ಈ ರೀತಿ ತಯಾರಿ ಮಾಡಿಕೊಂಡು, ಅಂದರೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ನಾವು ಈ ರೀತಿ ತಗೊಂಡೋಗ್ಬೇಕು, ನಂಜುಂಡಸ್ವಾಮಿ ಇವೆಲ್ಲ ಮಾಡ್ತಾ ಇದ್ರು, ನಾವು ಹಿಂಗೆ ಮಾಡಬೇಕು ಅನ್ನುವಂಥದ್ದು ನಿಮಗೆ. ಎಲ್ಲರ ಸಹಕಾರ, ಹಳೆ ಸಮಿತಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾರಿಕಾಂಬಾ ದೇವಸ್ಥಾನದ ಅಭಿವೃದ್ಧಿ ಮಾಡಲಾಗುತ್ತದೆ ಎಂದು ಅಧ್ಯಕ್ಷ ಎಂ ನಾಗರಾಜ್ ತಿಳಿಸಿದ್ದಾರೆ. ಸಾಗರದ ಮಾರಿಕಾಂಬಾ ದೇವಸ್ಥಾನದ ಕಚೇರಿಯಲ್ಲಿ ಸೋಮವಾರ ಹಿಂದಿನ ಸಮಿತಿಯಿಂದ ಅಧಿಕಾರ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ನೂತನ ಸಮಿತಿಯ ಶ್ರೀನಿವಾಸ್, ಆನಂದ್, ಪುರುಷೋತ್ತಮ್, ಗುರು, ವಿ ಶಂಕರ್,
ಹಿಂದಿನ ಸಮಿತಿಯ ನಾಗೇಂದ್ರ, ಗಿರಿಧರ್ ರಾವ್ ಮತ್ತು ಸಮಿತಿ ಸದಸ್ಯರು ಹಾಜರಿದ್ದರು. ಅವರು ಕೂಡ ಹೋರಾಟ ಮಾಡಿದವರು ಹಿಂದೆ ಕೆಲವು ಸರಿಪಡಿಸಬೇಕಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಹಿರಿಯರಿದ್ದರೂ ಕೂಡ ಕೆಲವು ತಪ್ಪುಗಳು ಆಗ್ತಾ ಇತ್ತು. ಅದೇ ಅವ್ರು ಹೇಳಿದಾಗೆ ಕೆಲವು ಸರಿಯಾದ ರೀತಿಯಲ್ಲಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ಲಿಲ್ಲ. ಜಾತ್ರೆಗಳು ನಡೀತಾ ಇತ್ತು, ಖರ್ಚು ವೆಚ್ಚಗಳನ್ನ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇರ್ತಿರ್ಲಿಲ್ಲ ಅನ್ನೋದು ಒಂದು ದೊಡ್ಡ ಹಿಂದಿನ ದಿನಗಳಲ್ಲಿ ನಡೀತಾ ಇತ್ತು. ಒಂದು ಪಾರದರ್ಶಕವಾಗಿಲ್ಲ. ಯಾರೇ ಬಂದು ಕೇಳಿದ್ರು ಆಫೀಸ್ನಲ್ಲಿ ಅದಕ್ಕೆ ಸರಿಯಾದ ಮಾಹಿತಿ ಕೊಡೋರಿರಲಿಲ್ಲ. ಏನು ಕೇಳಿದ್ರು ಅವನಿಲ್ಲ ಇವನಿಲ್ಲ ಈ ಥರ ಹೇಳಿದಾಗ ಜನಗಳಿಗೆ ಏನಾಗ್ತಿತ್ತು ಅಂದರೆ ಏನೋ ನಡೀತಾ ಇದೆ, ಇಲ್ಲಿ ಏನೋ ನಡೀತಾ ಇದೆ ಅನ್ನೋದು. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ದೊಡ್ಡ ಹೋರಾಟ ಮಾಡಿ ಆ ದಿನಗಳಲ್ಲಿ ಎಲ್ಲರೂ ಕೂಡ ಆ ದಿನ ಹೋರಾಟ ಮಾಡೋದ್ರಲ್ಲಿ ಭಾಳಷ್ಟು ಜನ ಇಲ್ಲಿದ್ದಾರೆ. ಇಲ್ಲಿ ನನಗೆ ಅನ್ಸೋದು ಇಲ್ಲಿ ಅನುಭವ ಇದ್ದಿದ್ದವ್ರು ಯಾರೂ ಇಲ್ಲ. ಜಾತ್ರಾ ಸಂದರ್ಭದಲ್ಲಿ ಒಂದೇ ಅಲ್ಲ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಇಲ್ಲಿ ಬಂದು ಸೇವೆ ಮಾಡ್ಕೊಂಡಿದ್ದಾರೆ. ದಸರಾದಲ್ಲಿರ್ಬೋದು, ಶ್ರಾವಣ ಮಾಸದಲ್ಲಿರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ಇಲ್ಲಿ ಹೆಚ್ಚಾಗಿ ಇರ್ತಕ್ಕಂಥ ಮುಖಗಳು ಎಲ್ಲರೂ ಕೆಲಸ ಮಾಡಿದರೆ ಇದ್ದಾರೆ. ಹಾಗಾಗಿ ಚುನಾವಣೆ ಈಗ ಅನಿವಾರ್ಯವಾಗಿ ಚುನಾವಣೆಗಳಾಗಬೇಕಾಯಿತು. ಅದು ಒಂದು ರೀತಿಯಲ್ಲಿ ನನಗೆ ಅನಿಸಿರೋದು ಒಂದು ರೀತಿಯಲ್ಲಿ ಒಳ್ಳೆಯದು. ಯಾಕೆಂದರೆ ಬೆಳವಣಿಗೆ ಒಂದು ರೀತಿಯಲ್ಲಿ ಕೆಲವರು ಭಾಳ ಹೇಳಿದ್ರು ಚುನಾವಣೆ ಆಗಬಾರ್ದಿತ್ತು, ಅಷ್ಟು ಖರ್ಚಾಯಿತು ಇಷ್ಟು ಖರ್ಚಾಯಿತು, ಅದಕ್ಕೆ ಆಗಬಾರ್ದಿತ್ತು ಅನ್ನೋದು ಒಂದು ಕಡೆ ಬಂದರೂ ಕೂಡ ಒಂದು ಸರಿ ಜನರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಒಂದು ಭಾವನೆಗಳಿದೆಯಲ್ಲ ಎಲ್ಲ ಹೊರಗಡೆ ಬಂದಾಗ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಚುನಾವಣೆ ಆದಾಗ ಏನಾಯಿತು, ಭಾಳಷ್ಟು ಜನರನ್ನೇ ಚುನಾವಣೆಯಲ್ಲಿ ಇಲ್ಲಿ ಕೆಲವರು ಇಟ್ಕೊಂಡಿದ್ದಾರೆ, ಕೆಲವರು ಇದಾಗಿರ್ಬೋದು. ಕೆಲವು ಆ ಚುನಾವಣೆ ತಂತ್ರಗಾರಿಕೆ ಗೊತ್ತಿಲ್ಲದೆ ಕೆಲವರು ಸೋತಿರ್ಬೋದು, ಕೆಲವರು ಬೇರೆ ಬೇರೆ ರೀತಿ ವಿಧಾನದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಅವರ ಒಂದು ಬೇರೆ ಬೇರೆ ಕಾರಣಗಳಿಂದ ಅವ್ರು ಸೋತಿರ್ಬೋದು. ಕೆಲವರು ಅವ್ರದ್ದೇ ಆಗಿರ್ತಕ್ಕಂಥ ಗಟ್ಟಿತನದಿಂದ ನಾವು ಬೇರೆ ಬೇರೆ ರೀತಿಯಿಂದಲೂ ಗೆದ್ದಿರ್ಬೋದು. ಇದನ್ನೆಲ್ಲ ಈ ವಿಮರ್ಶೆ ನಾವು ಮಾಡೋದು ತಪ್ಪಾಗುತ್ತೆ. ಆಶ್ವಾಸನೆಗಳು ಎರಡೂ ಕಡೆಯಿಂದಲೇ ಕೊಟ್ಟಿತ್ತು, 3 ಸಮಿತಿಯಿಂದನೂ ಬಂದಿರುತ್ತೆ ಆಶ್ವಾಸನೆಗಳು. ಸಹಜವಾಗಿ ಆಶ್ವಾಸನೆಗಳಲ್ಲಿ ನಾವು 10 ಕೊಟ್ಟ ತಕ್ಷಣ 10 ಮಾಡಿಬಿಡ್ತೀವಿ ಅಂತಲ್ಲ, ಅದರಲ್ಲಿ ಪೂರಕವಾಗಿರ್ತಕ್ಕಂಥದ್ದು ಇಲ್ಲಿ ಸಾಧ್ಯತೆಗಳನ್ನು ನೋಡ್ಕೊಂಡು ನಾವು ಮಾಡಬೇಕಾಗತ್ತೆ. ಆ ಸಾಧ್ಯತೆಗಳನ್ನು ನೀವೆಲ್ಲ ನಾವು ಮಾಡೋಕ್ಕಾಗತ್ತಾ? 36 ಜನ ಬಿಟ್ಟು ಹಾಗೆ ಅದ್ರ ಜೊತೆಗೆ ಇರ್ತಕ್ಕಂಥ ದಾನಿಗಳನ್ನು ಬಿಟ್ಟು ನಾವಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಆಗಿರ್ತಕ್ಕಂಥ ಒಂದು ಭಕ್ತಾದಿಗಳಿದ್ದಾರೆ, ದಾನಿಗಳಿದ್ದಾರೆ. ನಾವು ಏನೇ ಆಶ್ವಾಸನೆ ಹೇಳಿದ್ರು ನಾಗರಾಜಂದಲ್ಲ ಅದು ಆಶ್ವಾಸನೆ ನಾವು ಹೇಳಿದ್ದು. ಇಡೀ ಊರವರ ಒಂದು ನಾವು ಹೋದಾಗ ಅವ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನರು ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ಏನಾದರೂ ಒಂದು ಮಾಡ್ರಿ, ಒಂದು ಹೊಸದ ರೂಪದಲ್ಲಿ ಮಾಡಿರಿ. ನೀವು ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನ್ನ ಸಂತರ್ಪಣೆಗಳಲ್ಲಿ ಇಲ್ಲಿ ದೇವತಾ ಕಾರ್ಯದಲ್ಲಿ ಜನಕ್ಕೆ 5,000 ಜನ 6,000 ಜನ ಊಟ ಮಾಡ್ಕೊಂಡು ಹೋಗಿ ನಾವು ನೋಡಿದ್ದೀವಿ, ನಾವು ಬಳಸಿದ್ದೀವಿ, ಮಾಡಿದ್ದೀವಿ. ಹಾಗಾಗಿ ವಾರದಲ್ಲಿ ಒಂದು ದಿನನಾದರೂ ಜನರಿಗೆ ಒಂದು ಸಿಗಲಿ, ಪ್ರಸಾದ ರೂಪದಲ್ಲಿ ಸಿಗಲಿ ಅನ್ನೋದು ಎಲ್ಲರ ಜನಾಭಿಪ್ರಾಯ ಹೇಳಿದ್ಬಿಟ್ರೆ ನನಗೇನಾದ್ರದ್ದು ನಾನೇ ಮಾಡಿದ್ದೀನಿ ಅನ್ನೋದು ನನ್ನ ಯಾವುದೋ ಇದಲ್ಲ. ನಾವು ಹೋದಾಗ ಹೇಳಿರ್ತಾರೆ, ಅವಕಾಶ ಕೊಟ್ಟಿರ್ತೀನಿ. ನನಗೆ ಸುಮ್ಮನೆ ನಾವು ಚುನಾವಣೆ ಸಂದರ್ಭದಲ್ಲಿ ಹೋದಾಗ ಆ ಥರದ ಸಲಹೆಗಳು ಬಂತು. ಏನಾಗಬೇಕು ಮಾರ್ರೆ, ಇಲ್ಲ ನಾವು ಅಲ್ಲಿ ದುಡ್ಡಿನ ಕೊಡ್ತಾ ಅಲ್ಲಿಂದ ಖರ್ಚು ಮಾಡ್ಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ದೇವಸ್ಥಾನ ದುಡ್ಡು ಮುಟ್ಟಕ್ಕಾಗಲ್ಲ, ಯಾಕಂದರೆ ಅದರದೇ ಆಗಿರ್ತಕ್ಕಂಥ ಒಂದು ನೀತಿ ನಿಯಮ ಇದೆ. ಈಗ ನಾವು ಆ ರೀತಿಯಾಗಿ ಮಾಡಲಿಕ್ಕಾಗುತ್ತೆ. ಅದಕ್ಕೇನಂತ ಮಾರೆ ನಾವು ಕೊಡ್ತೀವಲ್ಲ, ಬರ್ಕೊಂಡು ನನ್ನ ಹೆಸರು ಈ ಥರ ನಾವು ಹಿಂಗೆ ಹೋಗ್ತಾ ಒಂದು 20 ಜನರು 25 ಜನರು ನಮಗೆ ಸಿಕ್ಕಿದ್ದಾರೆ. ನಾನು ಪ್ರಾರಂಭ ಮಾಡೋ ಆ ಥರ ಒಂದು ವರ್ಷಕ್ಕೀಗ ಒಂದು 40-50 ಇಷ್ಟು ವಾರ ಒಂದೇ ಕೊಟ್ಟರೆ ಬರತ್ತಲ್ಲ. ಈಗಾಗಲೇ ಒಂದು 25 ಜನರಿಗೆ ಒಂದು ಮಾಡುವಂಥ ಒಂದು ಅವಕಾಶ ಇದೆ. ಇನ್ನೊಂದು 25 ಜನರಿಗೆ ನನ್ನ ಭರವಸೆ ಇದೆ. ಪಾಂಡಣ್ಣನಂತವ್ರು ಇದ್ದಾರೆ, ಹಿರಿಯರಿದ್ದಾರೆ, ಇಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಶ್ರೀಧರ, ನಮ್ಮ ಹೆಸರು ಶ್ರೀಧರ್ ಇದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಅವರಿಗೂ ಭಾಳಷ್ಟು ಜನರು ಅಲ್ಲಿ ನಮ್ಮ ಮೆಸ್ಕಾಮಲ್ಲಿ ಇದ್ದಾರೆ. ನಾಗೇಂದ್ರಣ್ಣಂಗಂತೂ ನಾವು ಹೇಳೋದೇ ಬೇಡ, ಅವರ ವ್ಯಾಪ್ತಿ ಭಾಳ ದೊಡ್ಡದಿದೆ. ಎಲ್ಲ ಸುಂದರ್ ಸಿಂಗ್ ಅವರೆಲ್ಲ ಮನಸ್ಸು ಮಾಡಿದರೆ ಯಾರು ನಮ್ಮ ನಿಂಗಣ್ಣ ಸ್ವಾಮಿ ಅಂತವರೆಲ್ಲ ಮನಸ್ಸು ಮಾಡಿ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.